ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನನಗೆ ಪೂಜಾ ಅನ್ನೋ ಒಂದು ರೂಮೇಟ್ ಇದ್ಲು. ನಾನು ಅವಳು ಸ್ವಲ್ಪ ಕ್ಲೋಸ್ ಇದ್ವಿ. ಅವಳು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಲು, ನಾನು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಬಟ್ ಅವಾಗ ವೀಕೆಂಡಲ್ಲಿ ಇಬ್ಬರು ಸೇರಿ ಪಾರ್ಟಿ ಮಾಡ್ತಾ ಇದ್ವಿ. ಅವಾಗ ಪಾರ್ಟಿ ಮಾಡ್ತಾ ಇದ್ವಿ. ಹಂಗಾಗಿ ಒಂದು ದಿನ ನಾವು ವೈನ್ ತಂದು ಪಾರ್ಟಿ ಮಾಡ್ತಾ ಇದ್ವಿ. ಅವತ್ತು ಪೂಜಾ ಸ್ವಲ್ಪ ಡಿಪ್ರೆಷನಲ್ಲಿ ಇದ್ಲು. ಹಂಗಾಗಿ ಅವಳ ಸಲುವಾಗಿ ಅವಳಿಗೆ ಕಂಪ್ನಿ ಕೊಡಬೇಕಂತ ನಾನು ಅವಳ ಜೊತೆ ಕುಡಿಯೋಕೆ ರೆಡಿ ಆಗಿದ್ದೆ. ಅವಳು ಸ್ವಲ್ಪ ಏನೋ ಅವಳಿಗೆ ಕ್ರಿಕಾಗಿದ್ದರಿಂದ ಡಿಪ್ರೆಷನಲ್ಲಿ ಇದ್ದಿದ್ದರಿಂದ 1-2 ಬಾಟಲ್ ಜಾಸ್ತಿನೇ ತೊಗೊಂಡು ಬಂದಿದ್ಲು. ಅವ್ರ ಜೊತೆ ಸೇರಿಕೊಂಡು ನಾನು 1-2 ಪೆಗ್ ಜಾಸ್ತಿನೇ ಹಾಕಿದೆ. ಒಳ್ಳೆ ಉಪ್ಪಿನಕಾಯಿ ತೊಗೊಂಡು ಇಬ್ಬರು ಸೇರಿ ಈ 4 ಪೆಗ್ ಹಾಕಿ 2 ಬಾಟಲ್ ವೈನನ್ನು ಫುಲ್ಲು ಎಂಟಿ ಮಾಡಿದ್ವಿ. ಅದಾದಮೇಲೆ ಅವಳು ಇನ್ನೂ ಕೂಡ ಸಮಾಧಾನ ಆಗಿರಲಿಲ್ಲ. ನಾನು ಅವಳನ್ನ ಸಮಾಧಾನ ಮಾಡಬೇಕು ಅಂತ ಸ್ವಲ್ಪ ಕರ್ಕೊಂಡು ಇಟ್ಸ್ ಓಕೆ ಪುಷ್ ಇಟ್ ಹ್ಯಾಪನ್ಸ್ ಅಂತ ಹೇಳಿ ನಾನು ಅವಳಿಗೆ ಸಮಾಧಾನ ಮಾಡ್ತಿದ್ದೆ. ಹಾಗೆ ನಾನು ಅವಳ ಹೆಗಲ ಹತ್ರ ಹೊರಗೆ ಕೂತ್ಕೊಂಡಿದ್ದೆ. ನಾವಿಬ್ಬರು ನೆಲದ ಮೇಲೆ ಕೂತ್ಕೊಂಡು ಕುಡಿತಾ ಇದ್ದಿದ್ದರಿಂದ ಅಲ್ಲೇ ಒಂದು ಸೈಡಲ್ಲಿ ಬೆಡ್ ಇತ್ತು. ಮತ್ತು ನಾನು ಗೋಡೆಗೆ ಹೊರಗಿದ್ದೆ. ಇವಾಗ ಅವಳು ನನ್ನ ಹಿಂದೆ ಇದ್ಲು. ಮತ್ತು ಅವಳ ಕೈ ಇವಾಗ ನನ್ನ ಹೊಟ್ಟೆ ಮೇಲೆ ಬಂತು. ನಾವು ಪಕ್ಕದಲ್ಲಿ ಕೂತಿದ್ರಿಂದ ಇಟ್ಕೊಂಡಿದ್ದಾಳೆ ಅಂತ ಸುಮ್ಮನೆ ಇದ್ದೆ. ಬಟ್ ಹಾಗೆ ಕೈಯೊಳನ್ನು ತುಂಬ ಇಬ್ಬರು ನಶೆಯಲ್ಲಿ ಇದ್ದಿದ್ದರಿಂದ ಕೈಯನ್ನು ಹಂಗೆ ಹೊಟ್ಟೆ ಮೇಲೆ ತರ್ತಾ ಇದ್ಲು. ನನಗೆ ಅರ್ಥ ಆಗ್ತಾ ಇತ್ತು ಅವಳು ಏನೋ ರಿಯಲ್ ಫನ್ನೇ ಇವತ್ತು ಎದುರುಗಡೆ ನೋಡ್ತಾ ಇದ್ದಾಳೆ ಅಂತ. ಅವಳು ಸೈಲೆಂಟಾಗಿ ಕೈಯನ್ನು ಹೊಟ್ಟೆಯಲ್ಲಿ ಸವರ್ತಾ ಇದ್ದದ್ದು ನೋಡಿ ನಮಗೆ ಅರ್ಥ ಆಗ್ತಿದ್ದು ಅವಳಿಗೆ ಹುಡುಗಿರಂದರೆ ಇಷ್ಟ ಅಂತ. ನಾನು ಹುಡುಗಿರ ಜೊತೆ ಅವತ್ತು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರು ಕೂಡ ಅವತ್ತು ಕುಡಿದಿದ್ದರಿಂದ ಸ್ವಲ್ಪ ಮೂಡು ಇತ್ತು. ನನ್ನ ಸೈಲೆನ್ಸ್ ಅವಳಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇತ್ತು. ಹೊಟ್ಟೆ ಮೇಲೆ ಕೈ ಆಡಿಸ್ತಿದ್ದ ಪೂಜಾ ನಿಧಾನವಾಗಿ ಅವಳ ಕೈಯನ್ನು ನನ್ನ ಚಡ್ಡಿಯೊಳಗೆ ಪ್ಯಾಂಟಿಯೊಳಗೆ ಬಿಡೋಕೆ ಹೋದ್ಲು. ಆಗಲೂ ಕೂಡ ನಾನು ಇನ್ನೂ ಮಾತನಾಡಲಿಲ್ಲ. ನನ್ನ ಸೈಲೆನ್ಸ್ನ ಅವಳು ಗ್ರೀನ್ ಸಿಗ್ನಲ್ ಅಂತ ಕನ್ಸಿಡರ್ ಮಾಡಿ ಅವಳು ಕೈಯನ್ನು ಇನ್ನೂ ಕೆಳಗೆ ಮಾಡಿ ನನ್ನ ಪುಸ್ಸಿನ ಹಿಡ್ಕೊಂಡ್ಬಿಟ್ಲು. ಇವಾಗ ನನ್ನ ತುಲ್ಲು ಮೇಲೆ ಅವಳ ಕೈ ಇತ್ತು. ನಾನು ಹೇ ಪೂಜ್ ಅಂತ ಸೌಂಡ್ ಮಾಡಿದೆ. ಅವಳು ಪ್ಲೀಸ್ ಅಂತ ಅಂದ್ಲು. ನಾನು ಅವಳು ಡಿಪ್ರೆಷನ್ ಇದ್ದರಿಂದ ಅವಳಿಗೆ ಕಂಪನಿ ಕೊಡಬೇಕು, ಏನಾದರೂ ಮಾಡ್ಕೊಳ್ಳಿ ಅಂತ ನನ್ನ ಕಾಲು ಅಗಲ ಮಾಡಿಬಿಟ್ಟೆ. ಅವಳು ಕೈಯನ್ನು ಇನ್ನೂ ಕೆಳಗೆ ಮಾಡಿ ನನ್ನ ತುಲ್ಲನ್ನು ಉಚ್ಚೋಕೆ ಶುರು ಮಾಡಿದಳು. ನಾನು ಅವಳ ಬೆರಳುಗಳಲ್ಲಿ ನನ್ನ ಬೆರಳುಗಳನ್ನು ಸೇರಿಸಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಕೈಯಿಂದ ಅವಳು ನನ್ನ ಕೈಯನ್ನು ಹಿಡ್ಕೊಂಡಿದ್ರೆ ಇನ್ನೊಂದು ಕೈ ನನ್ನ ತುಲ್ಲಲ್ಲಿ ಮೇಲೆ ಕೆಳಗೆ ಮಾಡ್ತಾ ಇದ್ಲು. ನಶೆಯಲ್ಲಿ ಹಂಗೆ ನಾವು ಅದೇ ಬೆಡ್ ಮೇಲೆ ಮಲಗಿಕೊಂಡ್ವಿ. ಅವಳು ನನ್ನ ಹಿಂದೆ ಅವಳು ಕೂತ್ಕೊಂಡಿದ್ಲು, ನಾನು ಮಲಗಿದ್ದೆ. ಇವಾಗ ಅವಳು ನನ್ನ ಪುಸ್ಸಿನ ಸಖತ್ತಾಗಿ ಮಸಾಜ್ ಮಾಡ್ತಾ ಇದ್ಲು. ಅದು ವೇಟ್ ಆಗಿದ್ದರಿಂದ ಪಚ್ಚು 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 ಅಂತ ಸೌಂಡ್ ಬೇರೆ ಬರ್ತಾ ಇತ್ತು. ಮತ್ತು ಅವಳು ನನಗೆ ಗೊತ್ತೇ ಆಗಲಿಲ್ಲ ಯಾವಾಗ ನನ್ನ ಬಾಯಿ ಹತ್ರ ಬಂದು ಕಿಸ್ ಮಾಡೋಕ್ಕೆ ಶುರು ಮಾಡಿದ್ಲು ಅಂತ. ನಾನು ಒಳ್ಳೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ನಾನು ಅವಳ ಲಿಪ್ಸನ್ನು ನಕ್ಕಿದೆ. ಅವಳು ಇಬ್ಬರು ಲಿಪ್ ಲಾಕ್ ಮಾಡ್ತಿರ್ಬೇಕಾದ್ರೆ ಅವಳ ಕೈ ನಂತೆಲ್ಲ ನಾವಿಸ್ತಾ ಇತ್ತು. ನನ್ನ ಕೈ ಅವಳ ಬೆನ್ನನ್ನು ಕಿರಿತಾ ಇತ್ತು. ನಾನು ಅವಳ ಕುಂಡಿನ ಹಚ್ಚಿಕೋಕೆ ಶುರು ಮಾಡಿದ್ದೆ. ನಶೆಯಲ್ಲಿ ಇಬ್ಬರು ವೀಕೆಂಡ್ ಕುಡ್ಕೊಂಡು ಈ ಥರ ಮಾಡ್ಕೊಂಡು ಮಲಗಿರ್ಬೇಕಾದ್ರೆ ನನಗಂತೂ ಸ್ವರ್ಗ ಸುಖ ಸಿಗ್ತಾ ಇತ್ತು. ಇಲ್ಲಿವರೆಗೆ ಯಾವುದೇ ಹುಡುಗಿ ಸ್ಪರ್ಶ ಮತ್ತು ಅದು ಆಸೆ ಪಡೆದ ನಾನು ಇದು ನನಗಂತೂ ಹೊಸ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇತ್ತು. ಪೂಜಾ ಹಂಗೆ ನನ್ನ ಬಾಯಿಂದ ಬಾಯಿ ತೆಗೆದು ನನ್ನ ಕುತ್ತಿಗೆ ನೆಕ್ತಾ ಆಮೇಲೆ ಹಚ್ಚಿಕ್ತಾ ಹಂಗೆ ಕೆಳಗಡೆ ಹೋಗಿ ತುಲ್ಲ ಹತ್ರ ಹೋದ್ಲು. ಐ ಕಾಂಟ್ ಇಮ್ಯಾಜಿನ್ ಯಾವುದೇ ಹುಡುಗನ ಜೊತೆ ನಾನು ರೊಮ್ಯಾನ್ಸ್ ಮಾಡಿದ್ರು ಎಲ್ಲನೂ ಚಿಕ್ಕಿಸ್ಕೊಂಡಿರಲಿಲ್ಲ. ಕಾಲಾಗಲ ಮಾಡಿ ನಶೆಯಲ್ಲಿ ಮಲಗಿದ್ರೆ ಪೂಜಾ ಒಳ್ಳೆ ಸ್ನ್ಯಾಕ್ಸು ಒಳ್ಳೆ ಪಪ್ಪಾಯ ಹಣ್ಣಿನ ಥರ ಇರೋದಂತೆ ನನ್ನ ನೆಕ್ಕೋಕೆ ಶುರು ಮಾಡಿದ್ಲು. ನನಗೆ ಆಗ್ತಾನೆ ಇರಲಿಲ್ಲ. ಸಖತ್ತಾಗಿ ಸೌಂಡ್ ಕೊಡ್ತಾ ಇದ್ದೆ. ಅವಳು ಎಂಜಾಯ್ ಮಾಡ್ತಾನೆ ಅಂತೆಲ್ಲೂ ನೆಕ್ಕಿದ್ಲು. ಆಮೇಲೆ ಮೇಲೆ ಬಂದು ನನ್ನ ಬಟ್ಟೆ ಬಿಚ್ಚಿ ಅವಳು ಬಟ್ಟೆ ಬಿಚ್ಚಿ ಇಬ್ಬರು ಬೆತ್ತಲೆಯಾಗಿ ಹಗ್ ಮಾಡಿ ಮೊಳ್ಳೆ ಚಿಪ್ಪಿಸ್ಕೊಂಡು ಕಿಸ್ ಮಾಡಿಕೊಂಡು ಎಲ್ಲ ಮಾಡಿ ಸೆಕ್ಸ್ ಮಾಡಿದ್ವಿ. ನಾನು ಇನ್ನೇನು ಮುಗಿತು ಅನ್ನೋ ಅಷ್ಟರಲ್ಲಿ ಅವಳು ಬಂದು ನನ್ನ ತುಲ್ಲು ಚಿಪ್ತೀಯಾ ಅಂತ ಕೇಳಿದ್ಲು. ನನಗೆ ಸಡನ್ ಶಾಕ್ ಆಗೋಯ್ತು. ನಾನು ಆ ಥರ ಯಾವತ್ತೂ ಇಮ್ಯಾಜಿನ್ ಸಹ ಮಾಡ್ಕೊಂಡಿರಲಿಲ್ಲ ಒಂದು ಹುಡುಗಿಯ ತುಲ್ಲನ್ನು ಚಿಪ್ತೀನಿ ಅಂತ. ಆದರೆ ಹ್ಞೂ ಅಂತ ಹೇಳಿಬಿಟ್ಟೆ. ನಾನು ಅಂದ್ಕೊಂಡಿದ್ದೆ ಅವಳು ಒಂಥರ ಮಲ್ಕೊಂಡು ನನ್ನನ್ನು ಕರೀತಾಳೆ ಅಂತ. ಅವಳು ನೋಡಿದರೆ ನಾನೇ ಮಲಗಿದ್ದೆ. ನನ್ನ ಮೇಲೆ ಬಂದು ಮುಖದ ಹತ್ರ ಅವಳು ತುಲ್ಲನ್ನು ತಂದಳು. ಅಂದರೆ ನನ್ನ ಮುಖದ ಮೇಲೆ ಕೂತ್ಕೊಳ್ಳೋ ಥರ. ನನ್ನ ತಲೆಗೆ ಕೆಳಗೆ ಒಂದು ದಿಂಬನ್ನು ಇಟ್ಟು ನನ್ನ 2 ಕಡೆಗೆ ಕಾಲು ಹಾಕಿ ಅವಳ ತುಲ್ಲನ್ನು ನನ್ನ ಮುಖ ಹತ್ತಿರ ತಂದಳು. ನಾನು ಮಲಗಿದ್ದೆ. ಅವಳು ನನ್ನ ಮೇಲೆ ನನ್ನ ಮುಖದ ಮೇಲೆ ಕುಳಿತುಕೊಂಡಿದ್ಲು. ಹಾಗೆ ತುಲ್ಲನ್ನು ತಂದು ನಾಲಿಗೆನ ಹೊರಗೆ ಹಾಕಿಸಿ ನೆಕ್ಕಿಸ್ಕೊಂಡ್ಳು. ಯಪ್ಪ ನಾನಂತ ಅವತ್ತು ಅವಳಿದ್ದ ಸ್ಲೇವ್ ಆಗಿಬಿಟ್ಟಿದ್ದೆ. ಅವಳು ತುಲ್ನಕ್ಕಿದ ಮೇಲೆ ಅವಳನ್ನು ಮತ್ತೆ ತುಲ್ನಕ್ಕಿ ಫಿಂಗರಿಂಗ್ ಸಹ ಮಾಡ್ಕೊಂಡ್ವಿ. ಇದಾದಮೇಲೆ ನಾವು ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಈ ಥರ ಕುಡಿದು ಪಾರ್ಟಿ ಮಾಡಿ ಸೆಕ್ಸ್ ಮಾಡ್ತಾಯಿದ್ವಿ. ಇದಾದಮೇಲೆ ನನಗೆ ಲೆಸ್ಬಿಯನ್ಸಲ್ಲಿ ಇಷ್ಟ ಆಗಿ ನಾನು ಹುಡುಗಿಯರ ಜೊತೆ ಮಜಾ ಮಾಡಲು ಶುರು ಮಾಡಿಕೊಂಡೆ.